ಆತ್ಮೀಯ ಕಾರ್ಯಕ್ರಮಾಧಿಕಾರಿಗಳೇ, PFFSನ ಮಾಸ್ಟರ್ ಐಡಿಯನ್ನು ಬಳಸಿಕೊಂಡು ಡೇಟಾ ಆಪರೇಟರನ್ನು ಕ್ರಿಯೇಟ್ ಮಾಡುವುದು ಹೇಗೆ ಎಂದು ಇಂದು ತಿಳಿಸುತ್ತಿದ್ದೇನೆ. ಮೊದಲಿಗೆ ನಿಮ್ಮ ಮಾಸ್ಟರ್ ಐಡಿ ಬಳಸ್ಕೊಳ್ಳಿ ಮತ್ತು ಪಾಸ್ವರ್ಡು ಸರಿಯಾದಂಥ ರೀತಿಯಲ್ಲಿ ಪಾಸ್ವರ್ಡ್ ಹಾಕಿ ಮತ್ತು ವರ್ಡ್ ಕ್ಯಾಪ್ಚರ್ ಏನಿದೆಯೋ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಹಾಕಬೇಕಾಗತ್ತೆ. ಲಾಗಿನ್ ಮಾಡಿ. ಲಾಗಿನ್ ಆದ ನಂತರ ಮಾಸ್ಟರ್ಸ್ ನಾವು ಹೋಗಬೇಕಾಗಿರೋದು ಮಾಸ್ಟರ್ಸ್ಗೆ ಹೋದ ತಕ್ಷಣ ಯೂಸರ್ಸ್ ಓಪನ್ ಆಗುತ್ತೆ. ಮೊದಲ ಸ್ಟೆಪ್ಪೇ ಯೂಸರ್. ಅಲ್ಲಿ ಹೋದ ತಕ್ಷಣ ಆ್ಯಡ್ ನ್ಯೂ ಅಂತೇಳಿ ಕೇಳುತ್ತೆ. ಆ್ಯಡ್ ನ್ಯೂಗೆ ಹೋದಾಗ ನಮಗೆ ಕ್ರಿಯೇಟ್ ಏಜೆನ್ಸಿ ಯೂಸರ್ ಅಂತೇಳಿ ಬರುತ್ತೆ. ಟೈಪ್ ಆಫ್ ಯೂಸರ್ಗೆ ಬಂದಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮೊದಲನೇದಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗಿರೋದು ಡೇಟಾ ಆಪರೇಟರ್ ಅಂತ ಬಂದಾಗ ಇಲ್ಲಿ ಸಂಪೂರ್ಣವಾಗಿ ಕಾರ್ಯಕ್ರಮಾಧಿಕಾರಿಗಳ ವಿವರವನ್ನು ನೀಡಬೇಕಾಗುತ್ತೆ. ಈಗ ನಾನು ನೀಡ್ತಾ ಇದ್ದೀನಿ. ಹೆಸರು ಬರೆದಾದ್ಮೇಲೆ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಅಲ್ಲಿ ನಿಮಗೆ ಯಾವುದಾದ್ರೂ ಇನ್ಷಿಯಲ್ ಇದ್ದಾಗ ಇನ್ಷಿಯಲ್ನ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಉಳಿದಂಥ ಭಾಗನ ಅಲ್ಲಿಗೆ ಹಾಕ್ಕೊಳ್ಳಿ. ಇಮೇಲ್ ಐ ಡಿ ದಯಮಾಡಿ ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಹೇಳ್ತೀನಿ, ನಿಮ್ಮ ಇಮೇಲ್ ಐ ಡಿ ಏನಿದೆಯೋ ಕಾರ್ಯಕ್ರಮಾಧಿಕಾರಿಗಳದು, ಸೊ ಅದನ್ನು ಒಮ್ಮೆ ಪರೀಕ್ಷಿಸ್ಕೊಳ್ಳಿ, ಕರೆಕ್ಟಾಗಿ ಇದೆಯಾ ಅಂತ ಬರ್ಕೊಂಡು ನೀವು ಇಮೇಲ್ ಐ ಡಿಯನ್ನು ಹಾಕೋಬೇಕಾಗತ್ತೆ. ಯಾಕೆಂದರೆ ಇಮೇಲ್ ಐ ಡಿ ತಪ್ಪಾದರೆ ಮತ್ತೆ ಬೇರೆ ರೀತಿಯಲ್ಲಿ ನಾವು ಆಪ್ರೇಟರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಆಪ್ರೇಟರ್ಗಳ ಮೇಲೆ ಆಪ್ರೇಟರ್ ಕ್ರಿಯೇಟ್ ಆಗ್ತಾ ಹೋದರೆ ಸಮಸ್ಯೆಗಳಾಗ್ತವೆ. ಫೋನ್ ನಂಬರ್ ಅಂತ ಹೇಳಿದ್ರೆ ನಿಮ್ಮದು ಮೊಬೈಲ್ ನಂಬರ್ ಏನಿದೆಯೋ ಅದನ್ನೇ ಕೊಟ್ಕೊಳ್ಳಿ. ಮೊಬೈಲ್ ನಂಬರ್ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಏನು ಬಂದಿದೆಯೋ ಆಸ್ ಇಟ್ ಈಸ್ ನೀವು ಅದನ್ನೇ ಕೊಟ್ಕೊಳ್ಳಿ. ಫೋನ್ ನಂಬರ್ ಅಥವಾ ಮೊಬೈಲ್ ನಂಬರ್ ಎರಡೂ ಕೂಡ ಒಂದನ್ನೇ ಕೊಡಿ, ಇಲ್ಲಾಂದರೆ ತಗೊಳ್ಳಲ್ಲ. ಇದಾದ ತಕ್ಷಣ ಲಾಗಿನ್ ಐ ಡಿ ದಯಮಾಡಿ ಎಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ ತುಂಬ ಐ ಡಿಗಳು ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಆ ಐ ಡಿಗಳಾಗಬಾರ್ದು ಅಂದರೆ ಡೇಟಾ ಆಪ್ರೇಟರ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಮೊದಲು ಕಾಲೇಜ್ ಕೋಡ್ ಕೊಟ್ಕೊಳ್ಳೋಣ. ಈಗ ಈ ಕಾಲೇಜ್ ಕೋಡು LL04 ಅಂತಿದೆ. ಈಗ ನಾನು ಲಾಗಿನ್ ಐ ಡಿ ಕೊಡ್ತಾ ಇದ್ದೀನಿ. ನಾನು ಮಾಡ್ಕೊಂಡಿರೋದು ಡೇಟಾ ಆಪರೇಟರ್, ಹಾಗಾಗಿ DO ಅಂತೇಳಿ ಕೊಡ್ತಾ ಇದ್ದೀನಿ. ಸೊ ಅಲ್ಲಿಗೆ ನಮ್ಮ ಲಾಗಿನ್ ಐ ಡಿ ಬಂದು ಏನಂತ ಬಂದಿದೆ ಅಂದರೆ LL004 DO. ಸೊ ಅಲ್ಲಿಗೆ ನಮಗೇನಾಗ್ತಿದೆ ಅಂತ ಹೇಳಿದ್ರೆ ಸರಿಯಾದಂಥ ರೀತಿಯಲ್ಲಿ ಈಗ ಎಲ್ಲವನ್ನು ಕೂಡ ಮತ್ತೊಮ್ಮೆ ವೆರಿಫೈ ಮಾಡಿಕೊಂಡು ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಒಂದು ಮೆಸೇಜ್ ಓಪನ್ ಆಗುತ್ತೆ. ಸೊ ಆಪ್ರೇಟರ್ ಕ್ರಿಯೇಟ್ ಆಗಿದೆ, ಇಲ್ಲಿ ತೋರಿಸ್ತಾ ಇದೆ ಆಪ್ರೇಟರ್ ಐ ಡಿ ಏನಂತಿದೆ ಅಂಥೇಳಿ. ಲಾಗಿನ್ ಐ ಡಿ LL0480. ನೋಡಿ, ನಾವು ಮಾಡಿರ್ತಕ್ಕಂಥ ಐ ಡಿ ಏನಿದೆಯೋ ಅದರ ಸಂಪೂರ್ಣವಾದಂಥ ವಿವರ, ಪಾಸ್ವರ್ಡ್ ಎಲ್ಲವೂ ಕೂಡ ಸಂಬಂಧಿಸಿದಂಥ ಮೇಲ್ ಐ ಡಿಗೆ ತಲುಪಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಅಲ್ಲಿಂದ ನೀವು ಹೊಸದಾಗಿ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನ ತೊಗೊಂಡು ಹೊಸದಾಗಿ ಪಾಸ್ವರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇದು ಮೊದಲ ಹಂತ. ಆಪ್ರೇಟರ್ ಮತ್ತು ಅಪ್ರೂವರ್ ಐ ಡಿಗಳ ತಲುಪಿರುತ್ತೆ. ಆಪ್ರೇಟರ್ ಐ ಡಿ ಮತ್ತು ಪಾಸ್ವರ್ಡಲ್ಲಿ ಹೋಗಿರುತ್ತೆ. ನೀವು ಅದನ್ನು ತೊಗೊಂಡು ವೆರಿಫಿಕೇಷನ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಇದು ಡೇಟಾ ಆಪ್ರೇಟರ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥ ವಿಧಾನ.